ದುರ್ಗಸಿಂಹನ ಪಂಚತಂತ್ರ ಕಥೆಗಳಲ್ಲಿ ಒಂದು ನಾರಾಯಣ ಭಟ್ಟನ ಕಥೆ ಅಂಥೇಳಿ. ಈ ಕಥೆಯನ್ನು ಅರಿತುಕೊಳ್ಳುವ ಮುಂಚೆ ದುರ್ಗಸಿಂಹನ ಪರಿಚಯವನ್ನು ಮಾಡಿಕೊಳ್ಳುವುದು ಅತಿ ಅಗತ್ಯ ಸ್ನೇಹಿತರೆ. ದುರ್ಗಸಿಂಹ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬ. ಈತನ ಕಾಲವನ್ನು ಸುಮಾರು ಕ್ರಿಸ್ತಶಕ 1030 ಅಂಥೇಳಿ ಸಾಹಿತ್ಯ ಚರಿತ್ರಕಾರರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಈ ದುರ್ಗಸಿಂಹ 1030-31 ಕಿಸು ಕಾಡು ನಾಡು ಅಂಥೇಳಿ ಹೆಸರು ವಾಸಿಯಾಗಿರುವಂಥ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸಯ್ಯಡಿ ಎಂಬ ಅಗ್ರಹಾರದಲ್ಲಿ ಜನಿಸಿದ. ಈತನದು ಕಮ್ಯಕುಲ ಗೌತಮ ಗೋತ್ರ ಸ್ಮಾರ್ಥ ಬ್ರಾಹ್ಮಣ. ಈತನ ತಂದೆ ಈಶ್ವರಾರ್ಯ, ತಾಯಿ ರೇವಾಂಬಿಕೆ ಅಥವಾ ರೇವಕಬ್ಬೆ ಅಂತಲೂ ಕೂಡ ಕರೀತಾರೆ. ದುರ್ಗಮಯ್ಯನ ಮೊಮ್ಮಗ ಈತ. ಈತನ ಗುರು ಮಹಾಯೋಗಿ ಶಂಕರ ಭಟ್ಟ. ಚಾಲುಕ್ಯರ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ಕುಮಾರಸ್ವಾಮಿ ಎಂಬಾತ ಈತನಿಗೆ ಸಂಧಿ ವಿಗ್ರಹಿ ಪದವಿಯನ್ನು ಕೊಡಿಸಿದ ಅಂಥೇಳಿ ತನ್ನ ಗ್ರಂಥದಲ್ಲಿ ಹೇಳಿಕೊಂಡಿದ್ದಾನೆ ಈ ದುರ್ಗಸಿಂಹ. ದುರ್ಗಸಿಂಹ ರಾಜತಂತ್ರ ನಿಪುಣನಾಗಿದ್ದ ಎನ್ನುವುದರೊಳಗೆ ಎರಡು ಮಾತಿಲ್ಲ. ಹೀಗಾಗಿನೇ ಚಾಲುಕ್ಯ ರಾಜ ಜಗದೇಕ ಮಲ್ಲನ ಅನತಿಯಂತೆ ತಾನು ಸಯ್ಯಡಿಯೊಳಗೆ ಹರಿಹರ ಭವನಗಳನ್ನು ಕಟ್ಟಿಸಿರುವುದಾಗಿ ಆತನೇ ಹೇಳಿಕೊಂಡಿದ್ದಾನೆ. ಇದಕ್ಕೆ ಮೂಲ ಆಕ್ರ ಯಾವುದು ಅಂತಂದರೆ, ಗುಣಾಢ್ಯನು ಪೈಶಾಚಿಕ ಭಾಷೆಯಲ್ಲಿ ಬೃಹತ್ ಕಥೆಯನ್ನು ಬರೀತಾನೆ. ಆ ಪೈಶಾಚಿಕ ಭಾಷೆಯ ಬೃಹತ್ ಕಥೆಯನ್ನು ಮುಂದೆ ವಸುಭಾಗ ಭಟ್ಟ ಎನ್ನುವ ಸಂಸ್ಕೃತದಲ್ಲಿ ಅನುವಾದವನ್ನು ಮಾಡಿದ ಪಂಚತಂತ್ರ ಎನ್ನುವ ಹೆಸರಿನಲ್ಲಿ. ಆ ವಸುಭಾಗ ಭಟ್ಟನ ಸಂಸ್ಕೃತದ ಪಂಚತಂತ್ರವೇ ನಮ್ಮ ದುರ್ಗಸಿಂಹನ ಕರ್ನಾಟಕದ ಪಂಚತಂತ್ರಕ್ಕೆ ಆಕರವಾಗಿ ನಿಲ್ಲಿಕತ್ತದ. ನೋಡ್ರಿ, ಹೆಸರೇ ಸೂಚಿಸುವಂತೆ ಪಂಚತಂತ್ರ. ಪಂಚತಂತ್ರ, ತಂತ್ರ ಅಂತಂದರೆ ಉಪಾಯಗಳು ಅಂತ ಅರ್ಥ. ಇದರಲ್ಲಿ ಭೇದ ಪ್ರಕರಣ ಅಂದರೆ ಭೇದ ತಂತ್ರವನ್ನು ಬಳಸುವಂಥದ್ದು, ಪರೀಕ್ಷಾ ಪ್ರಕರಣ, ವಿಶ್ವಾಸ ಪ್ರಕರಣ, ವಂಚನಾ ಪ್ರಕರಣ, ಮಿತ್ರ ಕಾರ್ಯ ಪ್ರಕರಣ ಅಂಥೇಳಿ 5 ಅಧ್ಯಾಯಗಳಿವೆ. ಈ ಕೃತಿಯ ವಿಶೇಷತೆಗಳು ಅಂತ ಏನಾದರೂ ನೀವು ಕೇಳಿದರೆ, ಮೊದಲನೆಯದಾಗಿ ಇಲ್ಲಿ ಪ್ರತಿ ಕಥೆಗಳಲ್ಲಿ 5 ತಂತ್ರಗಳನ್ನು ಕಥೆಯ ಮೂಲಕ ತಿಳಿಸಿಕೊಡುವಂಥ ಚಂಪು ಕಾವ್ಯ ಇದು. ಈ ಕಥೆಗಳು ಜೈನ ವೈದಿಕ ಅಂಶಗಳ ಸಮನ್ವಯದ ಕಾವ್ಯ ಅಂತ ಹೇಳ್ತೀವಿ ನಾವು. ಇದು ಎರಡನೇ ಅಂಶ. ಇಲ್ಲಿ ಮೂರನೇದಾಗಿ ಜೈನ ತತ್ವ ಹಾಗೂ ಪಾರಿಭಾಷಿಕ ಪದಗಳ ಬಳಕೆಯುಳ್ಳ ಕೃತಿ ಇದು ಅಂತ ಹೇಳ್ಬೋದು. ಇನ್ನು ಸಂಸ್ಕೃತದ ಪಂಚತಂತ್ರಕ್ಕಿಂತ ಭಿನ್ನವಾದಂಥ ಕಥಾ ವಸ್ತುಗಳ ರಚನೆಯನ್ನು ಹೊಂದಿರುವಂಥ ಕಾವ್ಯ ಅಂತಲೂ ಕೂಡ ಇದನ್ನು ನಾವು ಕರಿತೀವಿ. ಈ ಕರ್ನಾಟಕದ ಪಂಚತಂತ್ರದಲ್ಲಿ ಸುಮಾರು 457 ಪದ್ಯಗಳಿವೆ, 230 ಶ್ಲೋಕಗಳಿವೆ ಮತ್ತು 48 ಉಪಕಥೆಗಳಿವೆ. ಇಲ್ಲಿ ಬರುವಂಥ ಕಥೆಗಳು ಮೃಗ ಪಕ್ಷಿಗಳಿಗೆ ಸಂಬಂಧಿಸಿದರೂ ಕೂಡ ಆ ರಾಜನೀತಿಯನ್ನು ಸಾರುತ್ತವೆ.
ಈ ಕಥೆಯ ಹೆಣೆಯುವುದರಲ್ಲಿ ಅಲ್ಲಲ್ಲಿ ಸೊಗಸಾದಂಥ ಅಲಂಕಾರ ಹಾಗೂ ಗಾದೆಗಳ ಬಳಕೆಯೂ ಕೂಡ ಅಲ್ಲಿ ಹೇರಳವಾಗಿದೆ. ಅಬಾಲ ವೃದ್ಧರಿಗೆ ಮನರಂಜಕವಾದಂಥ ಕಥೆಗಳನ್ನು ಬರೆಯುವುದರಲ್ಲಿ ದುರ್ಗಸಿಂಹ ಸಿದ್ಧಹಸ್ತ. ಈತನ ವಿದ್ವತ್ತು ಎಂಥದ್ದು, ಈತ ಎಂಥ ಕೀರ್ತಿವಂತನಾಗಿದ್ದ ಎನ್ನುವುದಕ್ಕೆ ಸಾಕ್ಷಿಯಾಗಿ ಸೂಕ್ತಿ ಸುಧಾರ್ಣವ ಎನ್ನುವ ಗ್ರಂಥವನ್ನು ರಚಿಸಿರುವಂಥ ಮಲ್ಲಿಕಾರ್ಜುನ ತನ್ನ ಗ್ರಂಥದಲ್ಲಿ ಈತನ ಪದ್ಯಗಳನ್ನು ಉದ್ಧರಿಸಿ ಬರೆದಿರುವುದನ್ನು ನಾವು ಕಾಣುತ್ತೇವೆ. ಸಾಹಿತ್ಯದ ಮೂಲಕ ಕನ್ನಡದಲ್ಲಿ ರಾಜತಂತ್ರವನ್ನು, ವ್ಯವಹಾರ ನೀತಿಯನ್ನು ಬೋಧಿಸಲಿಕ್ಕೆ ಹೊರಟಂಥ ಕವಿಗಳಲ್ಲಿ ದುರ್ಗಸಿಂಹನೇ ಮೊತ್ತ ಮೊದಲಿಗ ಅಂತ ಹೇಳಿದರೆ ತಪ್ಪಾಗಲಾರದು ಅಂತ ನನ್ನ ಭಾವ. ಈಗ ನಾವು ನೇರವಾಗಿ ನಾರಾಯಣ ಭಟ್ಟನ ಕಥೆಯನ್ನು ನೋಡೋಣ ಸ್ನೇಹಿತರೆ. ಈ ಕಥೆಯ ಪ್ರಾರಂಭದಲ್ಲಿ ಒಂದು ಪದ್ಯವನ್ನು ದುರ್ಗಸಿಂಹ ನೀಡಿದ್ದಾನೆ. ಆಗ್ರಹಾರ ರಾಜ್ಯ ಯಾವ ರೀತಿ ಸಂಪದ್ಭರಿತವಾಗಿತ್ತು. ಬೆಳೆದೊರಗಿದ ಕಳಬೆಯ ಕೈಗಳಿನ್ನೊಪ್ಪುವ ತಿಳಿಗೊಳಂಗಳಿನ್ ರಮ್ಯವನಾವಳಿಗಳಿನ್ ಸೊಗೈಸುವುದು ಭೂತಳ ಮಂಡಲವೆನಿಸಿ ಮಳೆಯ ವಿಷಯಂ ಜಗದೋಳ್ ಅಂತ ಹೇಳ್ತಾನಪ್ಪ. ಇಡೀ ಜಗತ್ತಿನಲ್ಲಿನೇ ಮಲಯ ಎನ್ನುವಂಥ ರಾಜ್ಯ ಯಾವ ರೀತಿ ಇತ್ತು ಅಂತಂದರೆ ಕಳಬೆಯ ಕೈಗಳಿನ್ನೊಪ್ಪುವ. ಇಲ್ಲಿ ಕಳಬೆ ಅಂತಂದರೆ ಭತ್ತ ಅಂತೂ ಅರ್ಥ, ನೇರ್ಲೆ ಹಣ್ಣು ಅಂತನೂ ಕೂಡ ಅರ್ಥ. ಇಲ್ಲಿ ಬರೀ ಒಂದೇ ಹಣ್ಣು ಅಂತ ಅರ್ಥ ಇಟ್ಕೊಂಡು ನಾವು ನೋಡಿದೆ. ಕಳಬೆ ಅಂತಂದರೆ ಸಮೃದ್ಧವಾದ ಬೆಳೆಗಳಿಂದ, ಸಮೃದ್ಧವಾದ ಹಣ್ಣುಗಳಿಂದ ಕೂಡಿರುವಂಥ ರಾಜ್ಯ. ನೋಡ್ರಿ, ಹಿಂದೆ ಪಂಪ ತನ್ನ ಬನವಾಸಿ ವರ್ಣನೆಯನ್ನು ಮಾಡಬೇಕಾದಾಗ ಒಂದು ಪದ್ಯವನ್ನು ಹೇಳ್ತಾನೆ ನೋಡ್ರಿ. ನಮ್ಮ ಕನ್ನಡ ನಾಡು ಎಷ್ಟು ಸಂಪದ್ಭರಿತವಾಗಿತ್ತು ಅಂತಂದ್ರೆ ಮಿಡಿದೊಡೆ ತನಿಗರ್ಪು ರಸಂ ಬಿಡುವವು, ಕುಡಿದೊಂದು ಮುಗುಳ್ ಕಂಪಿನೊಳೆ ಮಾಗಂ ಗಿಡುವವು ತುಂಬಿಗಳ್ ಕೆಮ ಒಡವವು, ಕುಡಿದೊಂದು ಪಣ್ಣ ರಸದೋಳ್ ಇಳಿಗಳ್ ಅಂತ ಹೇಳ್ತಾನೆ. ನೋಡ್ರಿ, ನಮ್ಮ ನಾಡಿನ ಕಬ್ಬನ್ನು ಚೂಟೋದಲ್ಲ, ಬರೀ ಮಿಡೀರಿ ಅಂತಾನೆ. ಸುಮ್ಮನೆ ಸ್ವಲ್ಪ ಹಿಂಗೆ ಮಿಡಿದ್ರೆ ಸಾಕ ರಸ ಬಳಬಳೋ ಅಂತ ಬೀಳ್ತದೆ ಅಂತ ಹೇಳ್ತಾನೆ ಅಲ್ಲಿ ಪಂಪ. ಅದೇ ಪದ್ಯದ ಪ್ರಭಾವ ಇರಬಹುದೇನೋ ಯಾರಿಗೆ? ಈ ದುರ್ಗಸಿಂಹನಿಗೆ. ಬೆಳೆದೊರಗಿದ ಕಳಬೆಯ ಕೈಗಳಿನ್ನೊಪ್ಪುವ. ನೋಡ್ರಿ, ನಮ್ಮಲ್ಲಿಯ ಬೆಳೆಗಳು ಯಾವ ರೀತಿ ಇವೆ ಅಂತಂದ್ರೆ ಸಮೃದ್ಧವಾದ ನಮ್ಮ ನಾಡು, ಸಮೃದ್ಧವಾದಂಥ ನಾಡು ಹಣ್ಣುಗಳಿಂದ, ಬೆಳೆಗಳಿಂದ. ಅದರ ಜೊತೆ ತಿಳಿಗೊಳಂಗಳಿನ್, ಇಲ್ಲಿ ಭಯಂಕರ ಕೊಳಗಳು ಕೂಡ ಇವೆ. ರಮ್ಯ ವನಾವಳಿಗಳಿನ್, ರಮ್ಯವಾದ ವನಗಳು ಕೂಡ ಇವೆ. ಇವುಗಳಿಂದ ಅವು ಸೊಗೈಸ್ತಾ ಇವೆ ಎಲ್ಲ ಕಡೆಗೆ. ಅದರ ಸೊಬಗು ಹೆಚ್ಚಿದೆ. ಆ ಹೆಚ್ಚಾಗಿ ಈ ಭೂತಳ ಮಂಡಲವೆನಿಸಿ ಇಡೀ ಭೂಮಂಡಲದಲ್ಲಿನೇ ಈ ಪ್ರದೇಶ ಈ ರೀತಿ ಇತ್ತು. ಅಂತಹ ಮಲಯ ಎನ್ನುವಂಥ ರಾಜ್ಯ ಈ ಜಗತ್ತಿನಲ್ಲಿ ಅಂತ. ಮಲಯ ವಿಷಯಂ ಜಗದೋಳ್. ನೋಡ್ರಿ, ಈ ಮಲಯ ರಾಜ್ಯ ಇಡೀ ಜಗತ್ತಿನಲ್ಲಿನೇ ಬೆಳೆಗಳಿಂದ, ಹಣ್ಣುಗಳಿಂದ, ಅದು ಆ ಹಣ್ಣುಗಳು ಹೆಂಗು, ಆ ಬೆಳೆಗಳು ಹೆಂಗಪ್ಪ ಅಂದ್ರೆ ಕೈಗೆ ಎಟಕುವ ರೀತಿಯಲ್ಲಿ ಇರುವಂತಹ ಗಿಡಗಳು ಅಂತ. ನೋಡ್ರು, ಅಷ್ಟು ಸಮೃದ್ಧವಾದಂಥ ಗಿಡ, ಮರ, ಬೆಳೆಗಳು, ತಿಳೆಗೊಳೆಗಳಿಂದ, ರಮ್ಯವನಗಳಿಂದ ಈ ಭೂತಳ ಮಂಡಲಕ್ಕೇನೆ ಕಿರೀಟಪ್ರಾಯವಾಗಿರುವಂಥ ರಾಜ್ಯ. ಅಂತಹ ರಾಜ್ಯದಲ್ಲಿ ನಂಬಿನಾರಾಯಣ ಎನ್ನುವಂಥ ಅಗ್ರಹಾರ. ಆ ನಂಬಿನಾರಾಯಣ ಎನ್ನುವಂಥ ಅಗ್ರಹಾರದಲ್ಲಿ ಒಬ್ಬ ನಾರಾಯಣ ಭಟ್ಟ ಎನ್ನುವಂಥ ಒಬ್ಬ ಬ್ರಾಹ್ಮಣ. ನೋಡ್ರಿ, ಕಥೆ ಪ್ರಾರಂಭ ಆಗೋದು ಇಲ್ಲಿಂದ. ಈ ಮಲಯ ರಾಜ್ಯದ, ಸಮೃದ್ಧವಾದ ಮಲಯ ರಾಜ್ಯದ ನಂಬಿನಾರಾಯಣ ಎನ್ನುವ ಅಗ್ರಹಾರದಲ್ಲಿ ನಾರಾಯಣ ಭಟ್ಟ ಎಂಬ ಒಬ್ಬ ಬ್ರಾಹ್ಮಣ ವಾಸವಾಗಿದ್ದ. ಆತ ಒಂದು ಸಾರಿ
ತೀರ್ಥಯಾತ್ರಾಪರನಾಗಿ ಗಂಗಾ ಸ್ನಾನ ಮಾಡಬೇಕು, ಕುರುಕ್ಷೇತ್ರದಲ್ಲಿ ದಾನ ಮಾಡಬೇಕು ಎನ್ನುವ ಆಸೆಯಿಂದ ಮನೆಯಲ್ಲಿ ಯಾರಿಗೂ ತಿಳಿಸದೆ ಅರ್ಧರಾತ್ರಿಯ ಹೊತ್ತು ಮನೆಯಿಂದ ಹೊರಟು ಉತ್ತರಾಭಿಮುಖವಾಗಿ ಯಾತ್ರೆಯನ್ನ ಕೈಗೊಳ್ಳಿಕತ್ತಾನ. ಇನ್ನು ಹೋಗ್ತಾ ಇರಬೇಕಾದ್ರೆ ಯಾತ್ರೆಯ ವೆಚ್ಚಕ್ಕಾಗಿ ಚಿನ್ನವನ್ನ ತನ್ನ ಬಿದಿರಿನ ಕಟ್ಟಿಗೆಯೊಳಗ ಯಾರಿಗೂ ತಿಳಿಯದ ರೀತಿಯೊಳಗ ಕಟ್ಕೊಂಡ ಬಚ್ಚಿಟ್ಕೊಂಡ ಮೇಲ್ನೋಟಕ್ಕೆ ಅದು ಬಡಗಿ ತರ ಕಾಣಬೇಕು ಅಂಥೇಳಿ ಆ ರೀತಿ ಮಾಡಿ ಅದನ್ನ ತಗೊಂಡ ಆತ ನಡೆದಿದ್ದ. ನೋಡ್ರಿ, ಬಿದಿರಿನ ಕಟ್ಟಿಗೆಯೊಳಗ ಚಿನ್ನವನ್ನ ಕಟ್ಕೊಂಡ ಈ ನಾರಾಯಣ ಭಟ್ಟ ನಡಿಲಿಕ್ಕತ್ತಾನ. ಈ ರೀತಿ ಹೋಗ್ತಾ ಇರಬೇಕಾದಾಗ ದಾರಿಯಲ್ಲಿ ಒಬ್ಬ ಧೂರ್ತ ಶಿಖಾಮಣಿ ಎನ್ನುವಂಥ ಬ್ರಾಹ್ಮಣ ಈತನನ್ನ ಕಾಣ್ಲಿಕ್ಕತ್ತಾನ. ನೋಡ್ರಿ, ಅವನಿಗೆ ಒಂದು ಸಂದೇಹ ಬರ್ಲಿಕ್ಕತ್ತದ. ಈತನ ಹತ್ತಿರ ಏನಾದರೂ ದ್ರವ್ಯ ಇರಬೇಕು, ಅದನ್ನು ತಾನೇ ಹೇಗಾದರೂ ಮಾಡಿ ಪಡಿಬೇಕು ಅಂಥೇಳಿ ವಿಚಾರ ಮಾಡಿ ಈತನ ಸಾನ್ನಿಧ್ಯಕ್ಕೆ ಬರ್ಲಿಕ್ಕತ್ತಾನೆ. ಭಟ್ಟರೇ, ನೀವು ಎತ್ತ ಹೋಗುವಿರಿ ಅಂಥೇಳಿ ಪ್ರಶ್ನೆ ಮಾಡಿದ. ಮುಗ್ಧ ಮನದ ನಾರಾಯಣ ಭಟ್ಟ ಅವನಿಗೆ ಹೇಳಿಕತ್ತಾನೆ, ಗಂಗಾ ಸ್ನಾನ ಮಾಡಲು ಹೋಗುವೆನು ಎಂದ. ಮುಗ್ಧ ಬ್ರಾಹ್ಮಣ ಆ ಬ್ರಾಹ್ಮಣನನ್ನು ನಂಬಿ ತನ್ನ ಮನದ ಇಂಗಿತವನ್ನ ವ್ಯಕ್ತಪಡಿಸಿದ. ಆಗ ಆ ಧೂರ್ತ ಶಿಖಾಮಣಿ ಹೇಳಿಕತ್ತಾನ, ನಾನೋ ಬರುವೆನು ಅಂತಂದಾಗ ನಾರಾಯಣ ಭಟ್ಟನಿಗೆ ಒಂದು ರೀತಿ ಸಂತೋಷ. ಯಾಕೆಂತಂದ್ರೆ ದಾರಿಯಲ್ಲಿ ನನಗೊಬ್ಬ ಸಹಾಯಕ್ಕೆ ಸಿಕ್ಕಿದ್ದು ಒಳ್ಳೆಯದಾಯ್ತಲ್ಲ ಅಂದ್ಕೊಳ್ಳಿಕತ್ತನವ. ಹಾಗಾದ್ರೆ ಬನ್ನಿ ಹೋಗೋಣ ಅಂಥೇಳಿ ಅವನನ್ನು ಕರ್ಕೊಂಡ ನಡೆದ. ಹೀಗೆ ಇಬ್ಬರೂ ಸೇರಿ ಅನೇಕ ದೇಶಗಳನ್ನು ದಾಟಿ ಚಂಪಾನಗರವನ್ನು ಸೇರ್ಲಿಕ್ಕತ್ತಾರ. ಆ ಪಟ್ಟಣದೊಳಗ, ಆ ಚಂಪಾನಗರದ ಪಟ್ಟಣದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಗೆ ಬಂದು ಸಂಧ್ಯಾವಂದನೆಗಳನ್ನು ಮಾಡಿ ಉಂಡು ಇಬ್ಬರು ಕುಳಿತಿದ್ದಾರೆ. ನೋಡ್ರಿ, ಅಲ್ಲಿ ಒಂದು ವಿಚಿತ್ರ ಘಟನೆ ನಡೀಲಿಕ್ಕೆ. ಆಗ ಆ ಗೃಹಸ್ಥನ ಹೆಂಡತಿ ಮುಖದ ಮೇಲೆ ಸೆರಗು ಹಾಕಿಕೊಂಡು ಮಗುವಿಗೆ ಎದೆ ಹಾಲನ್ನ ಕುಡಿಸ್ತಾ ಇರುವುದನ್ನ ಈ ನಾರಾಯಣ ಭಟ್ಟ ಕಾಣ್ಲಿಕ್ಕತ್ತಾನ. ಆಶ್ಚರ್ಯ ಆಗತ್ತವನಿಗೆ. ಇದೇನು ಅಂದಬ, ಮುಖ ಮುಚ್ಚಿಕೊಂಡು ಮಗುವನ್ನ ನೋಡದೆ ಹಾಲು ಕುಡಿಸುವುದು ಇದ್ಯಾವ ನ್ಯಾಯ? ಯಾಕಂದ್ರೆ ತನ್ನ ಮಗುವಿಗೆ ತಾಯಿ ತನ್ನ ಮುಖ ಮುಚ್ಕೊಂಡು ಹಾಲು ಕುಡಿಸ್ಲಿಕ್ಕತ್ತಾಳಲ್ಲ, ಇದು ಅವನಿಗೆ ಚೋದ್ಯ. ಈ ವಿಷಯವನ್ನ ತಿಳ್ಕೊಳ್ಳೇಬೇಕು ಅಂಥೇಳಿ ಆ ಬ್ರಾಹ್ಮಣನ ಹತ್ತಿರ ಆತ ಪ್ರಶ್ನೆಯನ್ನ ಮಾಡುವಂಥದ್ದು. ನೋಡ್ರಿ, ಯಾಕೆ ಹೀಗೆ ಅಂಥೇಳಿ ಆ ಹೆಣ್ಣು ಮಗಳ ಪತಿಯನ್ನ ಪ್ರಶ್ನಿಸಿದ. ಆ ಬ್ರಾಹ್ಮಣ ಹೇಳಿಕತ್ತಾನ, ನನ್ನ ಹೆಂಡತಿ ಮಹಾ ಪತಿವ್ರತೆ, ಪರಪುರುಷನ ಮುಖವನ್ನ ನೋಡಲಾರಳು. ಆ ಶಿಶು ಗಂಡು ಮಗುವಾದುದರಿಂದ ನೋಡಿದರೆ ದೋಷ ಅಂತ ತಿಳ್ಕೊಂಡು ತನ್ನ ಮುಖವನ್ನ ಮುಚ್ಚಿಕೊಂಡು ಮೊಲೆಯನ್ನ ಕೊಡ್ಲಿಕ್ಕತ್ತಾಳ ಅಂದವ. ತನ್ನ ಗಂಡ ಮಗುವಿಗೆನೆ ತಾಯಿ ಮುಖ ತೋರಿಸಿದೆ ಹಾಲನ್ನು ಕೊಡುವಂಥದ್ದು. ಇದು ವಿಸ್ಮಯ ನಾರಾಯಣ ಭಟ್ಟನಿಗೆ. ಇದೆಂಥ ಆಶ್ಚರ್ಯ ಅಂತನವ. ಈ ರಹಸ್ಯವನ್ನ ಇಲ್ಲಿದ್ದು ನೋಡೇ ಬಿಡಬೇಕು ಅಂಥೇಳಿ ಅವನಿಗೆ ಕುತೂಹಲ. ನೋಡ್ರಿ, ಹೀಗೂ ಉಂಟೆ ಅಂತ ಅನ್ಸಾಕತ್ತದ ಅವನಿಗೆ. ನೋಡ್ರಿ, ಆ ದಿನ ಆತನ ಆ ಬ್ರಾಹ್ಮಣರ ಮನ ಒಲಿಸಿ ಆ ಬ್ರಾಹ್ಮಣನ ಅರಮನೆಗೆ ಹೋಗಿ ಸ್ವಲ್ಪ ಹೊತ್ತಾಗಿ ಆ ಹೆಣ್ಮಗಳು ಏನ್ ಮಾಡ್ತಾಳ ನೋಡ್ಬೇಕು ಅಂಥೇಳಿ ಆತ ಕೂತಾನ. ಆ ರೀತಿ ಕೂತಂತ ಸಂದರ್ಭದೊಳಗ ಇವನ ಗಮನಕ್ಕೆ ಬರುವಂಥ ವಿಷಯ ಇದು. ಆ ಹೆಂಗಸ ಏನ್ ಮಾಡ್ಲಿಕ್ಕತ್ತಿರ್ಲು ಅಂತಂದ್ರ, ನೋಡ್ರಿ, ರಾತ್ರಿ ಹೊತ್ತಾದ ನಂತರ ತನ್ನ ಮನೆಯ ಹಸುಗಳನ್ನ ಕಾಯುವ ಗೋವಣನ ಜೊತೆ ಸಂಬೋಧ ಕ್ರಿಯೆಯಲ್ಲಿ ತೊಡಗಿರುವುದನ್ನ ನಾರಾಯಣ ಭಟ್ಟ ಕಂಡ. ಎಂಥ ಮಹಾ ಪತಿವ್ರತೆ ಅಂತನವ.
ಈ ಈ ರೀತಿಯ ಪತಿವೃತ್ತಿಯ ಬಂಡುತನಕ್ಕೆ ಬೆರಗಾಗಿ ಮರುದಿನ ಅರ್ಧರಾತ್ರಿಯಲ್ಲಿನೇ ಎದ್ಕೊಂಡ ಧೂರ್ತ ಶಿಖಾಮಣಿಯ ಜೊತೆಗೆ ಪ್ರಯಾಣವನ್ನು ಮುಂದುವರಿಸ್ತಾನೆ. ನೋಡ್ರಿ, ಜಗತ್ತಿನಲ್ಲಿ ಜನ ಎಂತೆಂತ ಬರೀತಾರೆ. ನಮ್ಮಲ್ಲಿ ಬಸವಣ್ಣ ಹೇಳ್ತಾನೆ, ನಡೆ ನುಡಿಯಲ್ಲಿ ಎಚ್ಚೆತ್ತು ಇರಬೇಕು ಅಂತ. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿರ್ದ ಲಿಂಗ ಘಟಸರ್ಪದಂತೆ ಅಂತ ಹೇಳ್ತೀವಿ ನಾವು. ನೋಡ್ರಿ, ನಡೆ ನುಡಿ ಒಂದೇ ಆಗಿರಬೇಕು. ಆದರೆ ಇಲ್ಲಿ ಎಂಥ ಧೂರ್ತೆ ಆಕ್ಯ, ತನ್ನ ಗಂಡನಿಗೇನೇ ಮೋಸ ಮಾಡ್ಲಿಕ್ಕೆ ತಡ, ಅದನ್ನು ಸಹಿಸ್ಕೊಳ್ಳಿಕ್ಕಾಗದೆ ಮಧ್ಯರಾತ್ರಿಯಲ್ಲಿ ಎದ್ದು ಆ ಧೂರ್ತ ಶಿಖಾಮಣಿಯ ಜೊತೆ ಪ್ರಯಾಣವನ್ನು ಮುಂದುವರಿಸಲಿಕ್ಕೆ ತಾನ ಇಲ್ಲಿ ನಾರಾಯಣ ಭಟ್ಟ. ಇಬ್ರು ಮಾತಾಡ್ತಾ ಸಾಗುವಂತ ಧೂರ್ತ ಶಿಖಾಮಣಿ ಈ ಬ್ರಾಹ್ಮಣ ಏನಿದ್ದು ವಿನಯದ ಮಾತುಗಳಿಗೆ ಮನಸೊಲ್ಲಿಕತನ, ಅವನಲ್ಲಿ ಸ್ನೇಹವನ್ನು ಹೊಂದಲಿಕ್ಕತನ, ಅವನನ್ನು ಸಂಪೂರ್ಣವಾಗಿ ನಂಬಲಿಕ್ಕತನ ಈ ನಾರಾಯಣ ಭಟ್ಟ. ಅವರಿಬ್ಬರು ಏನು ಹೋಗ್ತಾ ಇದ್ರು, ಮುಂದಿನ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಇವನ ಜೊತೆ ಏನೋ ಒಬ್ಬ ಬಂದಿದ್ದ, ಧೂರ್ತ ಶಿಖಾಮಣಿ ಎನ್ನುವಂಥ ಬ್ರಾಹ್ಮಣ. ಅವನನ್ನು ಪೂರ್ತಿ ನಂಬಲಿಕ್ಕತಾನೆ ಈ ನಾರಾಯಣ ಭಟ್ಟ. ನಂಬಿ ತನ್ನ ಹತ್ತಿರವಿರುವ ಬಿದಿರಿನ ಬಡಗೆಯಲ್ಲಿ ಚಿನ್ನವಿರುವುದಾಗಿಯೂ ಕೂಡ ಅವನ ಮುಂದೆ ಹೇಳಿದ. ನೋಡ್ರಿ, ನಂಬಿಕೆ ಯಾರ ಮೇಲೆ ಮಾಡಬಾರದು, ಯಾರ ಮೇಲೆ ಮಾಡಬೇಕು, ಇದು ಈ ಜಗತ್ತಿನಲ್ಲಿ ನಂಬದ ರೀತಿಯ ವಿಷಯ. ಯಾರನ್ನು ನಂಬೋದಂತ ಅವನನ್ನು ಸಂಪೂರ್ಣ ನಂಬಿ ನಡೆದಾನ. ಅವನಿಗೆಲ್ಲ ವಿಷಯವನ್ನು ಹೇಳ್ಯಾನ. ಹಾಗೇ ಅವರಿಬ್ಬರೂ ಸೇರಿ ನರ್ಮದಾ ನದಿ ತೀರಕ್ಕೆ ಬರ್ಲಿಕ್ಕತ್ತಾರ. ನರ್ಮದಾ ನದಿ ಯಾವ ರೀತಿ ಇತ್ತು ಅಂತಂದ್ರೆ, ವಧಿಸಿದ ಆನೆಗಳ ಮದಜಲಕ್ಕೆ ಮುತ್ತುವ ಭೃಂಗಗಳ ಹಾಗೆ ಸಂಪನ್ನಳಾಗಿಯೂ, ಎಳೆಯ ತಾವರೆ ದಂಟಿನ ಸಮೂಹದಿಂದಲೂ ಶೋಭಿಸುವ ಮಧುರ ರಮ್ಯ ಪುಷ್ಪಗಳಿಂದಲೂ ಕಾಂತಿಯುಕ್ತವಾಗಿಯೂ, ದಡದಲ್ಲಿಯ ಹೊಸ ಮಾವಿನ ಹೂವಿನ ಮಧುವಿನಿಂದ ಉನ್ಮತ್ತವಾದ ತುಂಬಿಗಳಿಂದಲೂ ಕೂಡಿದ ಸೌಂದರ್ಯವತಿಯಾಗಿಯೂ, ಅಷ್ಟೇ ಅಲ್ಲದೆ ಮಹಾಸರೋವರಗಳಿಂದ ಕೂಡಿದಂಥ ನರ್ಮದಾ ನದಿಯೊಳಗೆ ಸ್ನಾನ ಮಾಡಬೇಕು ಅಂಥೇಳಿ ಆ ಧೂರ್ತ ಶಿಖಾಮಣಿಯು ಈ ನಾರಾಯಣ ಭಟ್ಟನಿಗೆ ನಂಬಿಕೆಯನ್ನು ಹುಟ್ಟಿಸಿ ಹೇಳುವಂತಹದ್ದು. ಯಾಕಪ್ಪ ಅಂತಂದ್ರೆ, ಇವನು ಇಲ್ಲಿ ಸ್ನಾನಕ್ಕೆ ಹೋದಾಗ ಚಿನ್ನವನ್ನು ದೋಚಬೇಕು ಅಂಥೇಳಿ ಆತನ ಇದೇ ಸರಿಯಾದ ಸಮಯ ಅಂತ ನಿರ್ಧಾರ ಮಾಡಿ ಅಲ್ಲಿನೇ ನದಿಯಲ್ಲಿ ಸ್ನಾನ ಮಾಡುವಾಗ ತನ್ನೊಂದಿಗೆ ಬಂದಂಥ ಹುಲ್ಲನ್ನ ಭಟ್ಟರಿಗೆ ತೋರಿಸಿ ಹೇಳಿಕತನ, ನೋಡಿ, ನಾನು ಪಾಪಕರ್ಮಿ, ಪರದ್ರವ್ಯಾಭರಣ ಮಾಡಿದೆ. ಈ ಜಗತ್ತಿನಲ್ಲಿ ನನ್ನಷ್ಟು ನಿಕೃಷ್ಟನು ಯಾರೂ ಇಲ್ಲ. ಈ ಹುಲ್ಲನ್ನು ನಾನು ಕದ್ದು ಪಾಪಕ್ಕೆ ಗುರಿಯಾದೆ. ನೋಡ್ರಿ, ತನ್ನ ಜೊತೆಗೆ ಬಂದಂಥ ಹುಲ್ಲನ್ನು ತೋರಿಸ್ಲಿಕ್ಕತ್ತಾನ. ಈ ಹುಲ್ಲು ಎಲ್ಲಿಂದಲೂ ನನ್ನ ಜೊತೆ ಬಂದದ. ನಾನು ಈ ಹುಲ್ಲನ್ನು ತಂದಿರುವಂಥ ಪಾಪಕ್ಕೆ ಗುರಿಯಾಗಿದ್ದೀನಿ. ಯಾಕೆಂದ್ರೆ ಪರದ್ರವ್ಯಾಭರಣ ಮಾಡಿದೆ. ನೋಡ್ರಿ, ಆ ಮನುಷ್ಯನಿಗೆ ಯಾವ ಮಟ್ಟದಲ್ಲಿ ಆತ ನಂಬಿಕೆ, ಇವ ಎಂಥ ಪ್ರಾಮಾಣಿಕ ಮನುಷ್ಯ ಎನ್ನುವುದನ್ನು ಬಿಂಬಿಸಬೇಕು ಅಂತೇಳಿ ಈ ವಿಷಯವನ್ನು ಆತನಿಗೆ ಹೇಳುವಂಥದ್ದು. ಈ ಹುಲ್ಲಿನ ವಿಷಯವನ್ನು ಹೇಳಿದ. ಈ ಹುಲ್ಲನ್ನು ನಾನು ಕದ್ದು ಪಾಪಕ್ಕೆ ಗುರಿಯಾದೆ ಅಂಥೇಳಿ ಆ ಭಟ್ಟನಿಗೆ ಹೇಳುವಂತಹದ್ದು. ಇದನ್ನು ತಿಳ್ಕೊಂಡಂತ ಆ ನಾರಾಯಣ ಭಟ್ಟ ಹೇಳಿಕತ್ತಾನ, ಇದನ್ನು ನೀನು ಅರಿತು ತಂದುದನ್ನ, ಇದೊಂದು ಹುಲ್ಲು ತಲೆಯ ಮೇಲೆ ಏರಿ ಬಂದುದಕ್ಕೆ ನಿನಗೆ ದೋಷ ಇಲ್ಲ ಅಂತ ಹೇಳಿದ. ಆದರೆ ಧೂರ್ತ ಬಿಡ್ತಾನ ಮತ್ತು ಹೀಗಂದವ, ಈ ಹುಲ್ಲು ನನ್ನ ಮೇಲೆ ಹೇಗೆ ಬಂದರೆ ತಾನೇ ಏನು, ನನಗೆ ದೋಷ ತಪ್ಪುವುದಲ್ಲ. ನೋಡೋದು ಹೆಂಗೋ ಬಂದದ, ನಾನು ತಂದಿರ್ಬೋದು, ತರದೆ ಇರಬಹುದು, ಆದರೆ ನನ್ನ ಜೊತೆ ಬಂದದ ನೋಡ್ರಿ, ಅದರ ದೋಷ ಮಾತ್ರ ತಪ್ಪುವುದೇ ಬಿಡುವುದಿಲ್ಲ. ಪಾಪಕ್ಕೆ ನಾನು ಅಂಜುವೆನು, ಆದುದರಿಂದ ಈ ಹುಲ್ಲನ್ನು ನಾನು ಅಲ್ಲಿಯೇ ಬಿಸಿಟ್ಟು ಬರುತ್ತೇನೆ ಅಂಥೇಳಿ, ಅಲ್ಲಿಯವರೆಗೆ ನೀವು ಮುಂದಿನ ಊರಿನಲ್ಲಿ ಒಂದು ದಿವಸ ಇರಿ, ನಾನು ನಾಳೆ ಅಲ್ಲಿ ಬಂದು ನಿಮ್ಮನ್ನು ಸೇರುತ್ತೇನೆ ಅಂತ ಹೇಳಿ
ಆ ಹುಲ್ಲನ್ನು ಹಿಡಿದು ಸ್ವಲ್ಪ ದೂರ ಆತ ಸಾಗುವಂಥದ್ದು. ನೋಡ್ರಿ, ಆ ರೀತಿ ಸಾಗಿರುವಂತಹ ಧೂರ್ತ ಬ್ರಾಹ್ಮಣ ಸ್ವಲ್ಪ ದೂರ ಹೋಗಿ ಆ ಹುಲ್ಲನ್ನು ಅಲ್ಲಿನೇ ಬಿಸಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಪುನಃ ರಾತ್ರಿ ಅರ್ಧ ಜಾವ ಆದಾಗ ಭಟ್ಟರಿದ್ದ ಸ್ಥಳವನ್ನು ಅರಸ್ತಾ ಆತ ಬಂದ. ಮಾರ್ಗಾಯಾಸದಿಂದಲೋ ಹಸಿವೆಯಿಂದಲೋ ತುಂಬ ಬಳಲಿದವರ ತರ ಕಾಣ್ಲಿಕತ್ತಾನ ಈ ಧೂರ್ತ ಬ್ರಾಹ್ಮಣ. ಇದನ್ನ ನಾರಾಯಣ ಭಟ್ಟ ಗಮನಿಸಿದ. ನಾರಾಯಣ ಭಟ್ಟ ಹೇಳಲಿಕತ್ತಾನ, ನೀವು ಹೀಗೆಯೇ ಇದ್ದರೆ ಹೊತ್ತು ಹೋಗುವುದು, ಬಳಿಕ ನಿಮಗೆ ಭಿಕ್ಷೆಯನ್ನು ಯಾರು ಹಾಕುವುದಿಲ್ಲ. ಈಗಲೇ ಹೋಗಿ ಮೊದಲು ಊಟದ ವ್ಯವಸ್ಥೆ ಮಾಡಿ ಎಂದ. ಈ ರೀತಿ ಹೇಳಲಾಕೆ ಆ ಭಟ್ಟ ಹೇಳಲಿಕತ್ತಾನೆ, ಈಗ ಹೋದರೆ ನಾಯಿಗಳು ಕಚ್ಚುವು, ಹೇಗೆ ಹೋಗಲಿ ಪ್ರಶ್ನೆಯನ್ನ ಮಾಡಿದ. ತಕ್ಷಣ ನಾರಾಯಣ ಭಟ್ಟ ಹೇಳ್ತಾನೆ, ಆ ದುಷ್ಟನನ್ನ ಶಿಷ್ಟ ಅಂತೇಳಿ ನಂಬಿ ನಾಯಿಗಳಿಂದ ರಕ್ಷಿಸಿಕೊಳ್ಳಲು ನನ್ನ ಹೊನ್ನಗೋಲನ್ನ ಹಿಡಿದುಕೊಂಡು ಹೋಗಿ, ನೋಡ್ರಿ ಈ ಕೋಲದಲ್ಲ, ಇದನ್ನು ತಗೊಂಡು ಹೋಗ್ರಿ. ನಾಯಿಗಳು ಬೊಗಳಿದ್ರೆ ಈ ಕಟ್ಟಿಗೆಯನ್ನು ನೋಡಿ ನಾಯಿಗಳು ಬೊಗಳುವುದಿಲ್ಲ ಅಂಥೇಳಿ ಹೊನ್ನಿನ ಕೋಲವನ್ನ ಆತನ ಕಡೆಗೆ ನೀಡುವಂತಹದ್ದು. ಸಮಯ ಹಾಳು ಮಾಡದೆ ಬೇಗ ಹೋಗಿ ಅಂಥೇಳಿ ಆತನ ಕಡೆಗೆ ಹೊನ್ನಿನ ಕೋಲನ್ನ ಕೊಡ್ಲಿಕ್ಕತ್ತ. ಹಾಗೇ ಆಗಲಿ ಅಂತೇಳಿ ಆ ಧೂರ್ತ ಶಿಖಾಮಣಿ ಸ್ವಾರ್ಥ ಸಿದ್ಧಿಯನ್ನ ಮಾಡಿಕೊಂಡು ಚಿನ್ನವಿರುವಂತಹ ಕೋಲನ್ನ ತಗೊಂಡು ಓಡಿ ಹೋಗ್ಲಿಕ್ಕತ್ತಾನ. ಅವನಿಗೆ ಬೇಕಾಗಿದ್ದು ಅದೇ. ಇಲ್ಲಿಯವರೆಗೆ ಆ ನಾರಾಯಣ ಭಟ್ಟನ ಬೆನ್ನನ್ನು ಹತ್ತಿರುವುದು ಆ ಹೊನ್ನಿನ ಕೋಲಕ್ಕಾಗಿ. ಅದು ಸಿಗುವುದೇ ತಡ, ಆತ ಅದನ್ನು ತೆಗೆದುಕೊಂಡು ಓಡಿ ಹೋಗಲಿ. ನಾರಾಯಣ ಭಟ್ಟ ಆತನ ಬರವಿಗಾಗಿ ರಾತ್ರಿಯೆಲ್ಲ ಎಚ್ಚರ ಇದ್ದು ದಾರಿಯನ್ನ ಕಾಯ್ಲಿಕತ್ತಿದ್ದ. ಹೊತ್ತು ಮೂಡಿದ ಮೇಲೂ ಸ್ವಲ್ಪ ಕಾಲವಿದ್ದು ಎಷ್ಟು ಹೊತ್ತಾದರೂ ಅವನು ಬರದೇ ಇದ್ದಾಗ ಚಿಂತಾಕ್ರಾಂತನಾಗಿ ಮತ್ತೆ ನಾರಾಯಣ ಭಟ್ಟ ಪ್ರಯಾಣವನ್ನ ಮುಂದುವರಿಸಲಿಕ್ಕತ್ತಾನ. ಎಲ್ಲಿ ಹೋಗ್ತಾ ಇದ್ದ ಒಂದೊಂದು ವಿಚಿತ್ರವನ್ನ ಕಾಣ್ತಾ ಇದ್ದ. ಇಲ್ಲಿ ಒಂದು ಮಹಾರಣ್ಯದ ಪುಣ್ಯತೀರ್ಥದ ತಡೆಯೊಳಗ ಒಂದು ಮಹಾಕಾಯದ ಬಕ ಶಕುನಿಗಳಿಗೆ ಧರ್ಮ ವ್ಯಾಖ್ಯಾನವನ್ನ ಮಾಡ್ತಾ ಇರುವಂತಹದನ್ನ ನೋಡ್ಲಿಕ್ಕತ್ತಾನ. ಆ ಧರ್ಮರ ಬಕ ವ್ಯಾಖ್ಯಾನವನ್ನ ಮುಗಿಸಿ, ಇನ್ನು ನಾನು ನಿಯಮವನ್ನ ಆಚರಿಸುವೆನು, ನೀವೆಲ್ಲರೂ ಹೋಗಿರಿ ಅಂಥೇಳಿ ಆ ಪಕ್ಷಿಗಳಿಗೆ ಹೇಳಲಾಗಿ ಕೆಲವು ಪಕ್ಷಿಗಳು ಒಮ್ಮೆಲೆ ಹಾರಿ ಹೋಗ್ಲಿಕ್ಕತ್ತಾವ. ಜಲಚರಗಳು ಒಂದೊಂದಾಗಿ ಹೋಗ್ತಾ ಇದ್ವು. ಇನ್ನು ಹಿಂದೆ ಉಳಿದಂತಹ ಮೀನುಗಳನ್ನ ಆ ಬಕ ಪಕ್ಷಿ ಒಂದೊಂದಾಗಿ ಹಿಡಿದು ತಿಂದು ತನ್ನ ಹಸಿವೆಯನ್ನ ಹಿಂಗಿಸಿಕೊಳ್ಳುವುದನ್ನ ಕಂಡು ಈ ಭಟ್ಟ ಚೋದ್ಯಂಪಟ್ಟ. ನೋಡ್ರಿ, ಅವರಿಗೆ ಮತ್ತೆ ಆಶ್ಚರ್ಯ, ಹೋಗ್ರಿ ಅಂತ ವ್ಯಾಖ್ಯಾನವನ್ನ ಮಾಡಿ ಹೋಗದೇ ಇರುವಂತ ಕೆಲವೊಂದು ಲೇಟಾಗಿ ಹೋಗ್ತಾ ಇರುವಂತ ಮೀನನ್ನ ಹಿಡಿದು ತಿನ್ಲಿಕ್ಕತ್ತಿದ್ದು ಆ ಬಕ ಪಕ್ಷಿ. ಆಶ್ಚರ್ಯ ಅಂತಂತ ಧರ್ಮದ ವ್ಯಾಖ್ಯಾನ ಮಾಡುವಂತ ಪಕ್ಷಿನೇ ಇಲ್ಲಿ ಏನ್ ಮಾಡ್ಲಿಕ್ಕತ್ತದೆ, ಆಹಾರವನ್ನಾಗಿ ಅವನ್ನ ತಿನ್ನುವುದನ್ನು ಕಂಡ. ಹೀಗೆ ಪ್ರಯಾಣವನ್ನ ಬೆಳೆಸಿ ಮುಂದೆ ಕೆಲವು ದಿವಸಗಳವರೆಗೆ ಉಜ್ಜಯಿನಿಯನ್ನ ತಲುಪಲಿಕ್ಕತ್ತಾನೆ ನಾರಾಯಣ ಭಟ್ಟ. ಆ ಉಜ್ಜಯಿನಿಯೊಳಗ ಬಂದು ಮತ್ತೊಂದು ವಿಸ್ಮಯವನ್ನ ಕಾಣ್ತಾನವ. ಅಲ್ಲಿಯ ವಿಸ್ಮಯ ಏನಪ್ಪಾ ಅಂತಂದ್ರ, ಆ ಊರಿನ ಹೊರಭಾಗದ ಒಂದು ನಂದನವನದೊಳಗೆ ಒಬ್ಬ ತಪಸ್ವಿ ರೂಪವನ್ನು ಧರಿಸಿರುವಂತಹ ವ್ಯಕ್ತಿ ಸೂರ್ಯನ ಬಿಸಿಲಿಗೆ ಮುಖವನ್ನ ಒಡ್ಡಿ ನಾಲ್ಕೂ ದಿಕ್ಕಿನಲ್ಲಿಯೂ ಕಿಚ್ಚನ್ನ ಒಟ್ಟಿ
ನಡುವೆ ನಿಂತುಕೊಂಡಿರುವಂಥ ದೃಶ್ಯವನ್ನ ಆತ ನೋಡುವಂಥದ್ದು. ಬಹಳ ಕೌತುಕ ಪಡ್ಲಿಕ್ಕೆ, ಇದರ ರಹಸ್ಯವನ್ನು ಅರಿಯಬೇಕು ಅಂಥೇಳಿ ಅಲ್ಲಿನೇ ಉಳಿಲಿಕ್ಕತ್ತಾನೆ ಆತ. ಆ ತಪಸ್ವಿಯ ಗಮನಿಸಲಿಕ್ಕೆ ಅಂತ. ಆ ಕಪಟ ವೇಷಧಾರಿ ರಾತ್ರಿ ತನ್ನ ತಪಸ್ಸನ್ನು ನಿಲ್ಲಿಸ್ತಾ ಇದ್ದ. ಅಷ್ಟರಲ್ಲಿಯೇ ಮತ್ತೊಬ್ಬ ಅಲ್ಲಿಗೆ ಕಳ್ಳತನವನ್ನ ಮಾಡಲಿಕ್ಕೆ ಬೇಕಾಗುವಂತ ಸಾಮಾನನ್ನ ತೆಗೆದುಕೊಂಡು ಬಂದ. ಇಬ್ಬರೂ ಸೇರಿ ಅರಮನೆಗೆ ಹೋಗಿ ಕಣ್ಣು ಹಾಕಿ ಬಂಡೋರವನ್ನ ಕದ್ದು ತರುವಷ್ಟರಲ್ಲಿ ಕಾವಲುಗಾರ ತಳವಾರ ಇದನ್ನು ನೋಡಿ ಅವರ ಬೆನ್ನತ್ತಿ ಓಡಿ ಅವರನ್ನ ಹಿಡಿಲಿಕ್ಕೆ ಬರ್ಲಿಕ್ಕತ್ತಾರ. ಏನ್ ಮಾಡಬೇಕು ಅಂತ ತೋಚದೆ ಆ ಕಳ್ಳರು ಅದನ್ನ ಈ ಮಲಗಿರುವಂತ ನಾರಾಯಣನ ಭಟ್ಟನ ಮುಂದಿಟ್ಟು ಮತ್ತೆ ಓಡಿ ಹೋಗಿ ಆ ವ್ಯಕ್ತಿ ತಪಸ್ವಿ ರೂಪದಲ್ಲಿ ನಿಂತ್ಕೊಳ್ಳಿಕತ್ತಾನ. ಈ ಮತ್ತೊಬ್ಬ ಕಳ್ಳ ಇದ್ದು ನೋಡ್ರಿ, ಅವ ಅಡಗಿಕೊಂಡು ಕುಡಿತ. ಇವರನ್ನ ಬೆನ್ನತ್ತಿರುವಂತ ಕಾಬೂಲುಗಾರ ತಳವಾರ ಬಂದು ಇತ್ತು ನೋಡುವಂತಹದ್ದು. ಇತ್ತು ಯಾರಾದರೂ ಹೋದರೆ ಅಂಥೇಳಿ ಆ ಕಳ್ಳ ಸನ್ಯಾಸಿಯನ್ನೇ ಆತ ಕೇಳಲಿಕತ್ತಾನ. ಕಳ್ಳ ಸನ್ಯಾಸಿ ಮೊದಲೇ ಸನ್ಯಾಸಿ ಕಳ್ಳ. ಆತ ನಾರಾಯಣನ ಭಟ್ಟನ ಕಡೆಗೆ ಸನ್ನೆ ಮಾಡಿ ತಳವಾರನಿಗೆ ತೋರಿಸಿದ. ನಾರಾಯಣನ ಭಟ್ಟನ ಮುಂದೆ ಹೊನ್ನು ಪೆಟ್ಟಿಗೆ ಇರುವುದನ್ನು ಗಮನಿಸಿರುವಂತ ತಳವಾರ ಈತನೇ ಕಳ್ಳ ಅಂತ ಬಗೆದು ಮಲಗಿರುವಂತ ನಾರಾಯಣ ಭಟ್ಟನನ್ನು ಎಬ್ಬಿಸಿ ಅವನ ಮೇಲೆ ಆ ಪೆಟ್ಟಿಗೆಯನ್ನ ಹರಿಸಿಕೊಂಡ ಅಲ್ಲಿಂದ ಕರ್ಕೊಂಡು ರಾಜನ ಮುಂದೆ ತಂದು ನಿಲ್ಲಿಸ್ಲಿಕ್ಕತ್ತಾನ. ನೋಡ್ರಿ, ಎಂತೆಂಥ ದಿನಗಳನ್ನ ಎಂತೆಂಥ ಜನರನ್ನ ಈತ ತೀರ್ಥಯಾತ್ರೆಗೆ ಹೋಗ್ತಾ ಇರಬೇಕಾದಾಗ ನೋಡ್ಲಿಕ್ಕತ್ತಾನ. ರಾಜ ಕೂಡ ಈತನೇ ಕಳ್ಳ, ಈತನಿಗೆ ತಕ್ಷ ಶಿಕ್ಷೆ ಕೊಡಿ ಅಂಥೇಳಿ ಅಂದಾಗ ನಾರಾಯಣ ಭಟ್ಟ ತನ್ನ ಯಾತ್ರೆಯ ಸಮಯದಲ್ಲಿ ಎಂಥೆಂಥ ವ್ಯಕ್ತಿಗಳನ್ನು ನೋಡಿದ್ದೇನೆ, ಅವರ ಮೋಸಗಳೇನು, ಪ್ರಪಂಚದಲ್ಲಿ ಎಂಥೆಂಥ ಮುಖವಾಡಗಳಿವೆ ಎನ್ನುವುದನ್ನ ರಾಜನಿಗೆ ತಿಳಿಸಿ ಆ ಕಳ್ಳ ಸನ್ಯಾಸಿಯ ಬಗ್ಗೆಯೂ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ಲಿಕ್ಕತ್ತ. ಇವನ ಮಾತನ್ನ ನಂಬಿರುವಂಥ ರಾಜ ಆ ಸನ್ಯಾಸಿಯ ಗುಹಿಯನ್ನು ಹೋಗಿ ಶೋಧಿಸಲಿಕ್ಕೆ ಆಜ್ಞೆಯನ್ನು ಮಾಡಿದಾಗ ಈ ಹಿಂದೆ ಪಟ್ಟಣದಲ್ಲಿ ಕಳ್ಳತನವಾಗಿರುವಂಥ ಹಲವು ವಸ್ತುಗಳ ಜೊತೆಗೆ ಕಳ್ಳತನ ಮಾಡಲಿಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಕೂಡ ಅಲ್ಲಿ ಸಿಗ್ಲಿಕ್ಕತ್ತವ. ಆಗ ರಾಜ ಆ ಕಳ್ಳರಿಗೆ ತಕ್ಕ ಶಿಕ್ಷೆಯನ್ನು ನೀಡಿ ನಾರಾಯಣ ಭಟ್ಟನಿಗೆ ಅಷ್ಟೈಶ್ವರ್ಯವನ್ನ ಕೊಟ್ಟು ಕಳಿಸ್ಲಿಕ್ಕತ್ತ. ಈ ಕಥೆಯನ್ನು ಹೇಳಲಿಕ್ಕತ್ತದ ಅಂತಂದ್ರೆ, ಅತ್ಯಾಚಾರವೆಸಗುವವ, ಅನಾಚಾರ ನಿರತನಾದವ, ಅತಿ ನಿಂದಿಸುವವ, ಅತಿ ಸ್ತುತಿ ಮಾಡುವವ, ಅತಿ ಶುಚಿಯಾಗಿರುವವ, ಇವು ಧೂರ್ತರ ಲಕ್ಷಣಗಳು ಎನ್ನುವುದನ್ನ ಈ ಕಥೆ ನಮಗೆ ಹೇಳಲಿಕ್ಕತ್ತ. ನೋಡ್ರಿ, ಯಾರು ಅತಿಯಾದಂಥದನ್ನ ಮಾಡ್ತಾರ ಅವರು ಲಕ್ಷಣಗಳಿವು. ಅದಕ್ಕಾಗಿಯೇ ಅತಿ ಅಮೃತ ಸಹಿತ ವಿಷ ಅಂತ ಹೇಳ್ತೀವಿ. ಇಲ್ಲಿಗೆ ಈ ನಾರಾಯಣ ಭಟ್ಟನ ಕಥೆ ಮುಗಿಲಿಕ್ಕತ್ತ. ನೋಡ್ರಿ, ಅತಿ ಎನ್ನುವುದು ಆ ಹೆಣ್ಣು ಮಗಳು ತನ್ನ ಮಗುವಿಗೆನೇ ಮುಖವನ್ನು ತೋರಿಸದೇ ಇರುವುದು, ಇದು ಅತಿಯಾದಂಥ ಪತಿವ್ರತೆಯನ್ನು ತೋರಿಸುವುದು. ಆದರೆ ಅವಳು ಮಾಡುವಂಥ ಕಾರ್ಯ ಎಂಥದ್ದು. ಕಥೆ ಅತಿ ಅಮೃತ ವಿಷ ಎನ್ನುವಂಥ ವಿಷಯವನ್ನು ತಿಳಿಸುವ ರೀತಿಯಲ್ಲಿ ಅತಿಯಾದದರ ಅತಿಯಾದದ್ದು ಯಾವಾಗಲೂ ಧೂರ್ತರ ಲಕ್ಷಣಗಳು ಎನ್ನುವುದನ್ನು
ಅರ್ಹುತ್ತದೆ. ಇಲ್ಲಿಗೆ ಈ ಕಥೆ ಮುಗಿಲಿಕತ್ತದ.